ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಕೇಸ್. ಕೊಪ್ಪಳ ಜಿಲ್ಲೆಯಲ್ಲೂ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ರಂಗಭೂಮಿ ಕಲಾವಿದ ನಿಂಗನಗೌಡ ಸಾವನ್ನಪ್ಪಿದ್ದಾರೆ. ಕನಕಗಿರಿ ತಾಲೂಕಿನ ಬಸರಿಹಾಳ ಗ್ರಾಮದಲ್ಲಿ ಸಾವನ್ನಪ್ಪಿದ್ದಾರೆ. ಗ್ರಾಮದಲ್ಲಿ ಓಡಾಡುವಾಗ ಕಾಣಿಸಿಕೊಂಡಿದ್ದಂತಹ ನೋವಿನ ವೇಳೆ ರಸ್ತೆ ಪಕ್ಕ ಮಲಗಿ ಸುಧಾರಿಸಿಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಆ ಬಳಿಕ ಮನೆಗೆ ತೆರಳಿದಂತಹ ನಿಂಗನಗೌಡ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಎದೆ ನೋವಿನಿಂದ ಪರದಾಡಿದಂತಹ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅವರು ಮನೆಗೆ ಹೋಗುವ ಬದಲು ಯಾವುದಾದ್ರೂ ಹತ್ತಿರದ ಆಸ್ಪತ್ರೆಗೆ ಹೋಗಿದ್ದಿದ್ರೆ ಬದುಕ್ತಾ ಇದ್ರು ಅಂತ ಕಾಣಿಸುತ್ತೆ. ರಸ್ತೆಯ ಮಧ್ಯದಲ್ಲಿ ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ಆ ನಂತರ ಅವರು ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗ್ತಾ ಇದ್ದಂತೆಯೇ ಸುಸ್ತಾಗಿ ಕುಸಿದು ಬಿದ್ದು ಇದೀಗ ಸಾವನ್ನಪ್ಪಿದ್ದಾರೆ. ರಂಗಭೂಮಿ ಕಲಾವಿದ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅವರೇ ನಿಂಗನಗೌಡ ಸಾವನ್ನಪ್ಪಿರುವಂತಹ ರಂಗಭೂಮಿ ಕಲಾವಿದ. ಗ್ರಾಮದಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಎದೆನೋವು ಮೊದಲಿಗೆ ಕಾಣಿಸ್ಕೊಂಡಿದೆ. ಎದೆನೋವು ಕಾಣಿಸ್ಕೊಂಡ ನಂತರ ಸ್ವಲ್ಪ ಅಲ್ಲೇ ರಸ್ತೆ ಪಕ್ಕದಲ್ಲಿ ಕೂತ್ಕೊಂಡು ಸಮಾಧಾನ ಮಾಡಿಕೊಂಡು ಸುಧಾರಿಸ್ಕೊಂಡು ಆ ನಂತರ ಅವರು ತಮ್ಮ ಪಯಣವನ್ನು ಮನೆ ಕಡೆ ಬೆಳೆಸಿದ್ದಾರೆ. ಮನೆಗೆ ಹೋದ ನಂತರ ಅದು ಸುಸ್ತು ಜಾಸ್ತಿಯಾಗಿ ಕುಸಿದು ಬಿದ್ದಿದ್ದಾರೆ. ಕುಸಿದು ಬೀಳ್ತಾ ಇದ್ದಂಗೆ ಮನೆಯವರು ಕೂಡ ಗಾಬರಿಗೆ ಒಳಗಾಗಿದ್ದಾರೆ. ಏನಾಯ್ತು ಅನ್ನೋಷ್ಟರಲ್ಲೇ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ ನಿಂಗನಗೌಡ ಅನ್ನೋದು ಗೊತ್ತಾಗ್ತಾ ಇದೆ. ಇತ್ತೀಚಿನ 1-2-3 ತಿಂಗಳಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿರುವಂತಹ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ನೋಡಿ, ಯಾಕೆ ಈ ರೀತಿಯಾಗಿ ಸಾವನ್ನಪ್ಪುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹೃದಯಾಘಾತಕ್ಕೆ ಅಂತ ನಾವು ಒಂದನ್ನು ನೋಡ್ತಾ ಹೋಗೋದಾದರೆ, ದುಶ್ಚಟಗಳಿಂದ ಈ ರೀತಿಯಾಗಿ ಸಾವು ನೋವು ಸಂಭವಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ತಜ್ಞರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ನಾವು ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗತ್ತೆ. ಯಾವ ವಿಚಾರ ಅಂತಂದರೆ, ರೈತರು ಬೆಳೆಯುವಂತಹ ಬೆಳೆಯಲ್ಲಿ ಯಾವ ರೀತಿಯಾದಂತಹ ಕೆಮಿಕಲ್ಸ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ ಮತ್ತು ಉಲ್ಲೇಖವನ್ನು ಕೂಡ ಮಾಡಬೇಕಾಗುತ್ತೆ. ತರತರದ ತರಕಾರಿಯನ್ನು ಬೆಳಿಬೇಕು, ತರತರದ ಹೂಗಳನ್ನು ಬೆಳಿಬೇಕು, ಕಲರ್ಫುಲ್ ಆಗಿ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ದಷ್ಟಪುಷ್ಟವಾಗಿ ನಾವು ತರಕಾರಿಗಳನ್ನು ಬೆಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಮಿಕಲ್ಸ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದು ಕೂಡ ಒಂದು ಕಾರಣ ಹೃದಯಾಘಾತಕ್ಕೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕೃಷಿ ಮಾತ್ರವಲ್ಲದೆ ಬೆಳೆದಂತಹ ಬೆಳೆಗಳು ಕೂಡ, ಹಣ್ಣು ತರಕಾರಿಗಳು ಕೂಡ ಇವತ್ತು ರಾಸಾಯನಿಕ ಯುಕ್ತವಾಗಿವೆ. ಬೇಗ ಹಣ್ಣಾಗಬೇಕು, ತರಕಾರಿಗಳು ದಷ್ಟಪುಷ್ಟವಾಗಬೇಕು, ದವಸ ಧಾನ್ಯಗಳು ದೀರ್ಘಕಾಲ ಬಾಳಿಕೆ ಬರಬೇಕು, ಹೂಗಳು ಬಣ್ಣ ಬದಲಾವಣೆ ಆಗಬೇಕು. ಎಲ್ಲದಕ್ಕೂ ಮನುಷ್ಯತ್ವ ಇಲ್ಲದೆ ಜನ ರಾಸಾಯನಿಕ ಸೇರಿಸಿ ಮಾರಾಟವನ್ನ ಮಾಡೋದಕ್ಕೆ ಇದು ಒಂದು ಕಾರಣ ಹಾರ್ಟ್ ಅಟ್ಯಾಕ್ಗೆ ಅನ್ನೋದು ಗೊತ್ತಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಅಲ್ಲಿ ಒಂದು ಕಟ್ಟೆ ಇದೆ, ಕಟ್ಟೆ ಮೇಲೆ ಕೂತ್ಕೊಳ್ತಾರೆ ನಿಂಗನಗೌಡ ಅವರು. ಕೂತ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಸುಧಾರಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದಾರೆ ಅನ್ನುವಂತಹ ದೃಶ್ಯವನ್ನು ಗಮನಿಸಬಹುದು. ದೃಶ್ಯಾವಳಿಗಳಲ್ಲಿ ಮೊದಲಿಗೆ ಕೂತ್ಕೊಳ್ತಾರೆ, ಸಮಾಧಾನ ಮಾಡ್ಕೊಳ್ತಾರೆ, ಆ ನಂತರ ಅಲ್ಲೇ ಸ್ವಲ್ಪ ಯಾಕೋ ಎದೆ ನೋವುತ್ತಾ ಇದೆಯಲ್ಲ ಅಂತ ಹೇಳಿ ಆ ಕ್ಷಣಾರ್ಧದಲ್ಲೇ ಅವರು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ರೆಸ್ಟ್ ಮಾಡಿಕೊಂಡು ಆ ನಂತರ ಅಲ್ಲಿಂದ ನಿಧಾನವಾಗಿ ತೆರಳ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಸೊ